ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಅಮೆರಿಕ ಹಾಗೆ ಗ್ರೀನ್ಲ್ಯಾಂಡ್ ನಡುವೆ ದೊಡ್ಡ ಫೈಟಿಂಗ್ ಶುರುವಾಗಿದೆ. ಯಾವಾಗ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಆಯ್ಕೆಯಾದ್ರೋ ಆಗಲೇ ಹೊಸ ತಲ್ಲಣ ಎದ್ದಿತ್ತು. ಹೀಗೆ ಟ್ರಂಪ್ ಅವರು ಅಧ್ಯಕ್ಷರಾಗಿ ಗೆದ್ದ ನಂತರ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿದ್ರು. ಗ್ರೀನ್ಲ್ಯಾಂಡ್ ಖರೀದಿ ಮಾಡುವ ಬಗ್ಗೆ ಕೂಡ ಮಾತನಾಡಿದ್ರು. ಈ ರೀತಿ ಟ್ರಂಪ್ ನೀಡಿದ ಹೇಳಿಕೆ ತಲ್ಲಣ ಸೃಷ್ಟಿ ಮಾಡುವ ಜೊತೆಗೆ ರಷ್ಯಾ ಕೂಡ ರೊಚ್ಚಿಗೆದ್ದು ಕೂತಿದೆ. ರಷ್ಯಾ ಹಾಗೆ ಗ್ರೀನ್ಲ್ಯಾಂಡ್ ನಡುವೆ ಕೆಲವೇ ಕಿಲೋಮೀಟರ್ ಅಂತರ ಇದ್ದು ಗ್ರೀನ್ಲ್ಯಾಂಡ್ ನೆಲದಲ್ಲಿ ನಿಂತು ರಷ್ಯಾ ಮೇಲೆ ದಾಳಿ ಮಾಡೋದು ಸುಲಭ. ಅಮೆರಿಕ ಹಾಗೆ ರಷ್ಯಾ ಪರಮ ಶತ್ರುಗಳು. ಹೀಗಿದ್ದಾಗ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ದ್ವೀಪ ರಾಷ್ಟ್ರ ಖರೀದಿಗೆ ಕಾದು ಕೂತಿದ್ದಾರೆ. ಹೀಗಿದ್ದಾಗಲೇ ರಷ್ಯಾ ಕೂಡ ಅಲರ್ಟ್ ಆಗಿದೆ. ಗ್ರೀನ್ಲ್ಯಾಂಡ್ ಹಾಗೆ ರಷ್ಯಾ ರಾಜಧಾನಿ ಮಾಸ್ಕೋ ನಡುವೆ ಕೇವಲ 3,937 ಕಿಲೋಮೀಟರ್ ಅಂತರ ಇದ್ದು ಹೀಗಾಗಿ ಶತ್ರುಗಳು ತಮ್ಮ ಗಡಿಯಲ್ಲಿ ಬಂದು ಕೂರುವ ಮೊದಲು ಅಲರ್ಟ್ ಆಗಲಿಕ್ಕೆ ರಷ್ಯಾ ಸರ್ಕಾರ ಮುಂದಾಗಿದೆ ಎಂಬ ಮಾಹಿತಿ ಹರಿದಾಡ್ತಾ ಇದೆ. ಗ್ರೀನ್ಲ್ಯಾಂಡ್ ಬಗ್ಗೆ ರಷ್ಯಾ ಅಲರ್ಟ್. ಹೌದು, 2019ರಲ್ಲಿ ಟ್ರಂಪ್ ಮೊದಲಿಗೆ ಗ್ರೀನ್ಲ್ಯಾಂಡ್ ಖರೀದಿಸುವ ಯೋಜನೆ ಮುಂದಿಟ್ಟಾಗ ಗ್ರೀನ್ಲ್ಯಾಂಡ್ನ ಆಡಳಿತ ನಿರ್ವಹಿಸುವ ಡೆನ್ಮಾರ್ಕ್ ಇದು ಕನಸಲ್ಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಟ್ರಂಪ್ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿತ್ತು. ಹೀಗಿದ್ದಾಗ ಮತ್ತೆ 2024ರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಗೆದ್ದಿರುವಂತಹ ಡೊನಾಲ್ಡ್ ಟ್ರಂಪ್ ಇನ್ನಷ್ಟು ರೊಚ್ಚಿಗೆದ್ದು ಗ್ರೀನ್ಲ್ಯಾಂಡ್ ನಮಗೆ ಬೇಕೇ ಬೇಕು ಅನ್ನುವ ರೀತಿ ಮಾತನಾಡ್ತಾ ಇದ್ದಾರೆ. ಹೀಗೆ ಟ್ರಂಪ್ ನೀಡಿರುವ ಹೇಳಿಕೆಯ ನಂತರ ರಷ್ಯಾ ಕೂಡ ಅಲರ್ಟ್ ಆಗಿ ಪ್ರತಿಯೊಂದು ಕ್ಷಣವನ್ನು ಕೂಡ ಹತ್ತಿರದಿಂದ ಗಮನಿಸ್ತಾ ಇದೆ. ಇನ್ನು ಪನಾಮ ಆಯಿತು, ಗ್ರೀನ್ಲ್ಯಾಂಡ್ ಕಿರಿಕಿರಿ ಶುರುವಾಯಿತು. ಹೌದು, ಇತ್ತೀಚೆಗೆ ಪನಾಮ ಕಾಲುವೆ ವಿಚಾರದಲ್ಲಿ ಕಿರಿಕ್ ನಡೆದು ಡೊನಾಲ್ಡ್ ಟ್ರಂಪ್ ಅವರು ಪನಾಮ ದೇಶದ ಕಾಲುವೆಯ ಅಧಿಕಾರವನ್ನು ಅಮೆರಿಕಾಗೆ ವಹಿಸ್ಕೊಡಿ ಅನ್ನುವಂತೆ ಕೇಳಿದರು. ಹೀಗಾಗಿ ಪನಾಮ ದೇಶದ ನಾಯಕರು ಟ್ರಂಪ್ ಅವರಿಗೆ ಖಡಕ್ ತಿರುಗೇಟು ಕೊಟ್ಟಿದ್ರು. ಇದೇ ಸಮಯದಲ್ಲಿ ಗ್ರೀನ್ಲ್ಯಾಂಡ್ ವಿಚಾರದಲ್ಲೂ ಕೂಡ ಕಿರಿಕ್ ಶುರು ಮಾಡಿರೋದು ರಷ್ಯಾ ಗಮನವನ್ನು ಸೆಳೆದಿದೆ. ರಷ್ಯಾ ತನ್ನ ಶತ್ರು ಅಮೆರಿಕದ ಪ್ರತಿಯೊಂದು ನಡೆಯನ್ನು ಕೂಡ ಗಮನಿಸ್ತಾ ಇದೆ ಎಂಬ ಮಾಹಿತಿ ಇದೀಗ ತಲ್ಲಣವನ್ನು ಎಬ್ಬಿಸಿದೆ. ರಷ್ಯಾ ಹಾಗೆ ಯುಕ್ರೇನ್ ಯುದ್ಧದ ಸಮಯದಲ್ಲೇ ಈ ರೀತಿ ಬೆಳವಣಿಗೆ ಹಲ್ಚಲ್ ಎಬ್ಬಿಸಿದೆ. ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ಅಮೆರಿಕ ಹಾಗೆ ರಷ್ಯಾ ಮಧ್ಯೆ ಸಂಬಂಧ ಸುಧಾರಿಸುವ ನಿರೀಕ್ಷೆ ಇತ್ತು. ಆದರೆ ಇದೀಗ ಅದು ಕೂಡ ಬುಡಮೇಲು ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ಪಟ್ಟ ಪಡೆಯಲು ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಇಂತಹ ಸಮಯದಲ್ಲಿ ನೂರಾರು ಲೆಕ್ಕಾಚಾರ ಶುರುವಾಗಿದೆ. ಒಂದು ಕಡೆ ಟ್ರಂಪ್ ಅವರ ಜೊತೆಗೆ ಉತ್ತಮ ಒಡನಾಟ ಇಟ್ಕೊಂಡಿರುವ ದೇಶಗಳು ಖುಷಿಯಾಗಿದ್ದರೆ, ಹಾಗೆ ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ವಿರೋಧವನ್ನು ಕಟ್ಕೊಂಡಿರುವಂತಹ ದೇಶಗಳು ಇದೀಗ ನಡುಗ್ತಾ ಇವೆ. ಅದರಲ್ಲೂ ಕೂಡ ಯುಕ್ರೇನ್ ಭಯದಲ್ಲೇ ನರಳಿ ಸಾಯುವಂತಹ ಪರಿಸ್ಥಿತಿ ಬಂದಿದೆ. ರಷ್ಯಾ ಹಾಗೆ ಯುಕ್ರೇನ್ ನಡುವೆ ವಾರ್ ಆಗ್ತಾ ಇದ್ದು ಗೆಲುವಿಗಾಗಿ ಇಬ್ಬರು ಕೂಡ ಬಡಿದಾಡ್ತಾ ಇದ್ದಾರೆ. ಆದರೆ ಈ ವಿಚಾರದಲ್ಲಿ ಒಂದು ಕೈ ಮೇಲೆ ಇರುವಂತಹ ರಷ್ಯಾಗೆ ಇದೀಗ ಡೊನಾಲ್ಡ್ ಟ್ರಂಪ್ ಆಗಮನ ಕೂಡ ಬಲ ನೀಡ್ತಾ ಇದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಕೂಡ ರಷ್ಯಾ ಪರವಾಗಿ ಇದ್ದಾರೆ ಅಂತ ಹೇಳಬಹುದು. ಆದರೆ ಇದೇ ವೇಳೆ ಯುಕ್ರೇನ್ಗೆ ಮಾತ್ರ ಭಯ ಶುರುವಾಗಿದೆ. ಯಾಕೆ ಅಂತ ಅಂದರೆ ಈ ಮೊದಲಿನಿಂದ ಕೂಡ ಯುಕ್ರೇನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಮಾತನಾಡ್ತಾ ಇದ್ರು. ಇನ್ನು ಇಸ್ರೇಲ್ ಹಾಗೆ ಗಾಜಾ ಯುದ್ಧದಲ್ಲಿ ಇಸ್ರೇಲ್ ಪರವಾಗಿ ನಿಂತಿರುವ ಅಮೆರಿಕ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧದಲ್ಲಿ ಮಾತ್ರ ಒಗ್ಗಟ್ಟು ಪ್ರದರ್ಶನವನ್ನು ಮಾಡ್ತಾ ಇಲ್ಲ. ಯಾಕೆ ಅಂತ ಅಂದರೆ ಜೋ ಬೈಡನ್ ಅಮೆರಿಕ ಆಡಳಿತ ನಡೆಸುವಂತಹ ಸಮಯದಲ್ಲೇ ರಷ್ಯಾ ಹಾಗೆ ಯುಕ್ರೇನ್ ವಾರ್ ಶುರುವಾಗಿತ್ತು. ಹೀಗಿದ್ದಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಈ ಯುದ್ಧವನ್ನು ವಿರೋಧ ಮಾಡ್ತಲೇ ಬಂದಿದ್ದಾರೆ. ಅತ್ತ ಜೋ ಬೈಡನ್ ಇಷ್ಟು ದಿನ ಯುಕ್ರೇನ್ಗೆ ಬೆಂಬಲ ನೀಡಿದ್ರು. ಆದರೆ ಈಗ ಅವರು ಅಧಿಕಾರವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಸುಮಾರು 5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಈ ಯುದ್ಧದ ನೆರವಿಗೆ ಅಂತ ಯುಕ್ರೇನ್ಗೆ ನೀಡಲಾಗಿದೆ. ಜೋ ಬೈಡನ್ ಸರ್ಕಾರ ನೀಡಿರುವ ಹಣ ಈಗ ಖಾಲಿಯಾಗಿದ್ದು ಯುಕ್ರೇನ್ ನರಳ್ತಾ ಇದೆ. ಇದೇ ಸಮಯದಲ್ಲಿ ಜೋ ಬೈಡನ್ ಸರ್ಕಾರ ಕೂಡ ಜಾಗವನ್ನು ಖಾಲಿ ಮಾಡ್ತಾ ಇದ್ದು ಟ್ರಂಪ್ ಆಡಳಿತ ಶುರುವಾಗುತ್ತೆ. ಇದೇ ಕಾರಣಕ್ಕೆ ಭಯದಲ್ಲಿ ನರಳ್ತಾ ಇದೆ ಯುಕ್ರೇನ್. ಇನ್ನು ಯುಕ್ರೇನ್ ಸೇನೆ ತುಂಬಾ ದೊಡ್ಡ ಮಟ್ಟದಲ್ಲಿ ರಷ್ಯಾ ತೈಲ ಸಂಗ್ರಹ ಘಟಕಗಳ ಮೇಲೆ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಇನ್ನಷ್ಟು ಘೋರವಾಗ್ತಾ ಇದೆ. ಹಾಗೆ ಯುರೋಪ್ ಸೇರಿದಂತೆ ಇಡೀ ಜಗತ್ತಿನಲ್ಲಿ ಈ ಯುದ್ಧ ಭಯ ಹೆಚ್ಚಾಗುವಂತೆ ಮಾಡ್ತಾ ಇದೆ. ರಷ್ಯಾ ತನ್ನ ಬಳಿ ಇರುವಂತಹ ಅತ್ಯಂತ ವಿನಾಶಕಾರಿ ಅಸ್ತ್ರವನ್ನ ಹೊರತೆಗಿಲಿಕ್ಕೆ ಚಿಂತಿಸ್ತಾ ಇರುವಂತಹ ಸಮಯದಲ್ಲೇ ಯುಕ್ರೇನ್ ಈ ರೀತಿ ವರ್ತಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಸಜ್ಜಾಗ್ತಾ ಇರುವ ಡೊನಾಲ್ಡ್ ಟ್ರಂಪ್ಗೆ ಮತ್ತೊಂದು ಸಂತಸ ಸುದ್ದಿ ಸಿಕ್ಕಿದೆ. ಅಮೆರಿಕ ನ್ಯಾಯಾಲಯವು ರಹಸ್ಯ ಹಣದ ಪ್ರಕರಣದಲ್ಲಿ ಟ್ರಂಪ್ಗೆ ವಿಧಿಸಿದಂತಹ ಶಿಕ್ಷೆಯನ್ನ ಎತ್ತಿ ಹಿಡಿದಿದೆ. ಆದ್ರೂ ಕೂಡ ಡೊನಾಲ್ಡ್ ಟ್ರಂಪ್ ಜೈಲು ಶಿಕ್ಷೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಆರೋಪಗಳಲ್ಲಿ ತಪ್ಪಿತಸ್ಥರು ಅಂತ ಸಾಬೀತಾಗಿದ್ರು ಕೂಡ ಅವರು ಯುಎಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕಾರಣ ಯಾವುದೇ ಜೈಲು ಶಿಕ್ಷೆ ಅಥವಾ ದಂಡ ಅವರಿಗೆ ಅನ್ವಯಿಸೋದಿಲ್ಲ. ಯುಎಸ್ ಅಧ್ಯಕ್ಷ ಗಾದಿಯಲ್ಲಿದ್ದವರಿಗೆ ಶಿಕ್ಷೆ ವಿಧಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಡೊನಾಲ್ಡ್ ಟ್ರಂಪ್ ಜನವರಿ 20ರಂದು ಯುಎಸ್ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕಿದ್ದಾರೆ. ಹಾಗಾಗಿ ಇನ್ನೇನು ಜೈಲಿಗೆ ಹೋಗ್ತಾರೆ ಟ್ರಂಪ್ ಅನ್ನುವಂತಹ ವೇಳೆ ಅವರು ಅಧ್ಯಕ್ಷರಾಗಿರುವ ಕಾರಣ
ಅವರ ಕೇಸ್ ಅಂದರೆ ಅವರಿಗೆ ಸಿಕ್ಕಿದ್ದಂತಹ ಒಂದು ಜೈಲು ಶಿಕ್ಷೆ ವಜಾ ಆಗಿಬಿಟ್ಟಿದೆ ಅಂತಲೇ ಹೇಳಬಹುದು. ಇನ್ನು ಡೊನಾಲ್ಡ್ ಟ್ರಂಪ್ ಅಮೆರಿಕ ಚುನಾವಣೆಯಲ್ಲಿ ಸೋತಿದ್ರೆ 4 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಬೇಕಾಗ್ತಾ ಇತ್ತು. ಆದರೆ ಈಗ ಅವರು ಅಧ್ಯಕ್ಷರಾಗಿ ಶ್ವೇತಭವನವನ್ನು ಪ್ರವೇಶಿಸಲಿಕ್ಕಿದ್ದಾರೆ. ಇನ್ನು ಡೊನಾಲ್ಡ್ ಟ್ರಂಪ್ ನ್ಯಾಯಾಲಯದ ವಿಚಾರಣೆಗೆ ಖುದ್ದಾಗಿ ಹಾಜರಾಗಿರಲಿಲ್ಲ. ತಮ್ಮನ್ನು ಜೈಲಿಗೆ ಕಳುಹಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳಿದಿದ್ರು ಕೂಡ ಟ್ರಂಪ್ ವರ್ಚುವಲ್ ಆಗಿ ವಿಚಾರಣೆಗೆ ಹಾಜರಾಗಿದ್ದರು. ಇನ್ನು ನ್ಯೂಯಾರ್ಕ್ ನ್ಯಾಯಾಧೀಶ ಜುವಾನ್ ಮೆರ್ಚನ್ ಶಿಕ್ಷೆಯನ್ನು ಪ್ರಕಟಿಸಿದ್ದು ದೇಶದ ಅತ್ಯುನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗೆ ನೀಡಬಹುದಾದ ಶಿಕ್ಷೆ ಅಂತಂದರೆ ಬೇಷರತ್ತಾದ ಬಿಡುಗಡೆ ಅಂತ ಹೇಳಿದರು. ಈ ನ್ಯಾಯಾಲಯ ಈ ಮೊದಲು ಇಂತಹ ಪ್ರಕರಣವನ್ನು ನೋಡಿಲ್ಲ, ಇಂತಹ ಸನ್ನಿವೇಶ ಎದುರಾಗಿರೋದು ಇದೇ ಮೊದಲು ಅಂತ ನ್ಯಾಯಾಧೀಶರು ಹೇಳಿದರು. ಇನ್ನು ಸಂವಿಧಾನವು ಯುನೈಟೆಡ್ ಸ್ಟೇಟ್ಸ್ನ ಅಧ್ಯಕ್ಷರ ಹುದ್ದೆಯನ್ನು ರಕ್ಷಿಸ್ತಾ ಇರೋದ್ರಿಂದ ಟ್ರಂಪ್ಗೆ ಬೇಷರತ್ ಬಿಡುಗಡೆ ನೀಡೋದಕ್ಕಿಂತ ನ್ಯಾಯಾಧೀಶರಿಗೆ ಬೇರೆ ಯಾವುದೇ ಆಯ್ಕೆ ಇರಲಿಲ್ಲ. ಇನ್ನು ಪ್ರಮಾಣ ವಚನ ಸ್ವೀಕರಿಸುವ ಮುನ್ನ ತಮ್ಮ ಮೇಲಿದ್ದಂತಹ ಅಪರಾಧಿ ಎನ್ನುವ ಕೊಳೆ ತೊಳೆದುಕೊಳ್ಳಿಕ್ಕೆ ಟ್ರಂಪ್ ಎಲ್ಲ ಪ್ರಯತ್ನ ಮಾಡಿದ್ರು. ತಮ್ಮ ಅಧಿಕಾರ ಸಂಪನ್ಮೂಲ ಬಳಸಿದ್ರು. ಶಿಕ್ಷೆ ಪ್ರಕಟಿಸುವ ಕೆಲವು ಗಂಟೆಗಳ ಮೊದಲು ಈ ಕಾನೂನು ಕ್ರಮ ನ್ಯೂಯಾರ್ಕ್ ನ್ಯಾಯಾಲಯ ವ್ಯವಸ್ಥೆಗೆ ಹಿನ್ನಡೆ ಅಂತ ಹೇಳಿದರು. ನನ್ನ ಜನಪ್ರಿಯತೆಗೆ ಹಾನಿ ಮಾಡಲಿಕ್ಕೆ, ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಲಿಕ್ಕೆ ಈ ಷಡ್ಯಂತ್ರವನ್ನು ಮಾಡಲಾಗಿದೆ, ಇದೊಂದು ಕೆಟ್ಟ ಅನುಭವ ಅಂತ ಹೇಳಿದರು. ಇನ್ನು ಯಾವ ಪ್ರಕರಣಕ್ಕೆ ಟ್ರಂಪ್ಗೆ ಶಿಕ್ಷೆ ಅನ್ನೋದನ್ನು ನೋಡೋದಾದರೆ 2016ರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಮೊದಲು ನೀಲಿ ಚಿತ್ರತಾರೆ ಸ್ವಾರ್ಮಿ ಡೇನಿಯಲ್ಸ್ ಅವರ ಜೊತೆಗಿನ ಮದುವೆ ಸಂಬಂಧವನ್ನು ಬಹಿರಂಗಪಡಿಸೋದನ್ನು ತಡಿಲಿಕ್ಕಾಗಿ ಅಕ್ರಮವಾಗಿ ಹಣ ಪಾವತಿ ಮಾಡಿದ್ರು ಎನ್ನುವ ಆರೋಪದ ಮೇಲೆ ಪ್ರಕರಣ ದಾಖಲಾಗಿತ್ತು. ಆ ಚುನಾವಣೆಯಲ್ಲಿ ಅವರು ಗೆಲುವನ್ನು ಸಾಧಿಸಿದರು. ತಮ್ಮ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳನ್ನು ತಡಿಲಿಕ್ಕೆ ಡೊನಾಲ್ಡ್ ಟ್ರಂಪ್ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಆದರೆ US ಸುಪ್ರೀಂ ಕೋರ್ಟ್ ಅವರ ಶಿಕ್ಷೆಯನ್ನು ಮುಂದುವರಿಸಬಹುದು ಅಂತ ತೀರ್ಪು ಕೊಟ್ಟಾಗ ಭಾರೀ ಹಿನ್ನಡೆಯನ್ನು ಅನುಭವಿಸಿದ್ರು. ಈಗ 2ನೇ ಬಾರಿ US ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಪ್ರಮಾಣ ವಚನ ಸ್ವೀಕರಿಸುವ 10 ದಿನಗಳ ಮೊದಲು ಈ ತೀರ್ಪು ಬಂದಿದೆ. ಸ್ನೇಹಿತರೆ, ನಮ್ಮ ನೆರೆಯ ದೇಶ ಪಾಕಿಸ್ತಾನ ಹಾಗೆ ಚೀನಾ ಇದೆಯಲ್ವಾ, ಇವೆರಡೂ ದೇಶಗಳು ಭಾರತಕ್ಕೆ ಯಾವತ್ತಿದ್ರೂ ತಲೆನೋವು ಅಂತಲೇ ಹೇಳಬಹುದು. ಯಾವಾಗ ಏನು ಮಾಡುತ್ತೋ ಗೊತ್ತಿಲ್ಲ, ತಲೆಕೆಟ್ಟ ದೇಶಗಳಂತಲೇ ಹೇಳಬಹುದು. ಇಂತಹ ದೇಶಗಳೊಂದಿಗೆ ಸ್ಪರ್ಧಿಸಲಿಕ್ಕೆ, ಇಂತಹ ದೇಶಗಳ ಮೇಲೆ ಏನೇ ಒಂದು ಕುತಂತ್ರವನ್ನು ಮಾಡಿದರೂ ಅದರೊಂದಿಗೆ ಸ್ಪರ್ಧಿಸಲಿಕ್ಕೆ ಭಾರತ ಯಾವತ್ತಿಗೂ ರೆಡಿಯಾಗಿರಬೇಕು. ಹೀಗಾಗಿ ಭಾರತ ಹೊಸ ಹೊಸ ಅಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ಹಾಗೆ ತಯಾರಿಸುವ ಯೋಚನೆಯಲ್ಲಿ ಇರುತ್ತೆ. ಆದರೆ ಈಗ ಚೀನಾ 6th ಜನರೇಷನ್ ಯುದ್ಧ ವಿಮಾನ ಅಥವಾ ಫೈಟರ್ ಜೆಟ್ ಪರೀಕ್ಷಿಸ್ತಾ ಇದೆ. ಆದರೆ ನಾವು ತೇಜಸ್ ಯುದ್ಧ ವಿಮಾನಗಳ ಸ್ವಾಧೀನಕ್ಕಾಗಿ, ಅವುಗಳನ್ನು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಇನ್ನೂ ಕಾಯ್ತಾ ಇದ್ದೇವೆ, ಹೀಗಂತ ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ತುಂಬ ಒಂದು ರೀತಿಯಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಭಾರತದಲ್ಲಿ ತಯಾರಾಗ್ತಾ ಇರುವ ತೇಜಸ್ ಯುದ್ಧ ವಿಮಾನಗಳ ಸ್ವಾಧೀನ ವಿಳಂಬದ ಬಗ್ಗೆ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. 21ನೇ ಸುಬ್ರೋತೋ ಮುಖರ್ಜಿ ಸೆಮಿನಾರ್ನಲ್ಲಿ ವಾಯು ಪ್ರದೇಶದಲ್ಲಿ ಸ್ವಾವಲಂಬನೆ ವಿಷಯದ ಕುರಿತು ಮಾತನಾಡಿದಂತಹ ವಾಯುಪಡೆಯ ಮುಖ್ಯಸ್ಥರು ತೇಜಸ್ ಯುದ್ಧ ವಿಮಾನ ಪಡೆಯಲಿಕ್ಕೆ ವಿಳಂಬವಾಗ್ತಾ ಇದೆ ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸಿದ್ರು. ಒಂದು ರೀತಿಯಲ್ಲಿ ಆತಂಕ ಕೂಡ ವ್ಯಕ್ತಪಡಿಸಿದ್ರು. ಈ ಯೋಜನೆಯನ್ನು 1984ರಲ್ಲಿ ಪ್ರಾರಂಭಿಸಲಾಯಿತು. 17 ವರ್ಷಗಳ ನಂತರ ವಿಮಾನ ಮೊದಲ ಹಾರಾಟವನ್ನು ನಡೆಸಿತು. 16 ವರ್ಷಗಳ ನಂತರ ತೇಜಸ್ಸನ್ನು ವಾಯುಪಡೆಗೆ ಸೇರ್ಪಡೆಗೊಳಿಸಲಾಯಿತು. ಇವತ್ತು ನಾವು 2025ರಲ್ಲಿದ್ದೀವಿ. ಆದರೆ ಇನ್ನೂ ಕೂಡ ಮೊದಲ 40 ವಿಮಾನಗಳಿಗಾಗಿ ಕಾಯ್ತಾ ಇದ್ದೇವೆ. ಇದು ನಮ್ಮ ಉತ್ಪಾದನಾ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದರು. ಅಂದರೆ ಒಟ್ಟಿನಲ್ಲಿ ಚೀನಾ 6th ಜನರೇಷನ್ ಯುದ್ಧ ವಿಮಾನವನ್ನು ಪರೀಕ್ಷಿಸ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತ ಸ್ವಲ್ಪ ಹಿಂದೆ ಇದೆ. ಭಾರತ ಇಷ್ಟು ಹಿಂದೆ ಇದ್ದರೆ ನಮಗೆ ಸಮಸ್ಯೆ. ಹಾಗಾಗಿ ಭಾರತ ಆದಷ್ಟು ಬೇಗ ಯುದ್ಧ ವಿಮಾನಗಳನ್ನು ತಯಾರಿಸೋದಾಗಿರ್ಬೋದು, ಹಾಗೆ ಅದರ ಬಳಕೆಗೆ ಆದಷ್ಟು ಬೇಗ ಹೆಚ್ಚಿನ ಒಂದು ಸ್ಪೀಡನ್ನು ಕೊಟ್ಟು ಒತ್ತನ್ನು ಕೊಡುವಂಥದ್ದು ಬಹಳ ಅಗತ್ಯತೆ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೇಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.